ಬೈಕ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ATM ಅಲ್ಲಿ ಹೋಗಿ ದುಡ್ಡು ಬಿಡಿಸ್ಕೊಂಡೆ. ಆದ್ರೆ 100 ಇಷ್ಟೊಂದು ದುಡ್ಡು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ರಿಗೂ ಆಯ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಶನಿವಾರ ಆಗಿತ್ತು, ನಮ್ಮೂರ್ ತೇರಿತ್ತು. ಹಂಗಾಗಿ ನಮ್ಮ ಫ್ರೆಂಡ್ ಊರಾಗ ಬಂದಿದ್ದ. ನಾವಿಬ್ರು ಬಸ್ ಸ್ಟ್ಯಾಂಡ್ ಬರೋ ಅಷ್ಟರಲ್ಲಿ ಇನ್ನೊಬ್ಬ ಫ್ರೆಂಡ್ ಬಂದ. ಅವ್ನ್ ಕರ್ಕೊಂಡು ಹೈಸ್ಕೂಲ್ ಬಂದ್ವಿ. ಅಲ್ಲೊಂದು ನಾಯಿ ಅದ್ರ ಪಾಡಿಗೆ ಅದು ಮಲ್ಕೊಂಡಿತ್ತು. ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು. ನೋಡಿದ್ರಲ್ಲ, ಅದು ಆರಾಮಾಗಿ ಯಾರೇನಂದ್ರೆ ತಲೆ ಕೆಡಿಸ್ಕೊಳ್ದಂಗ್ ಮಲ್ಕೊಂಡು. ಬನ್ನಿ ನಾವು ನಿಮ್ಗೆ ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಿಸ್ತೀವಿ ಇವಾಗ. ನಿನ್ನ ಹೆಸರು? ನನ್ ಕೈ ಕೊಟ್ಟಲ್ಲ, ನಾನು ಹೋಗ್ಬೋದಾ? ತಗೊಂಡೋಗ್ಲಾ? ನೀನು ಕೊಡ್ತೀಯಾ? ಕೊಡು. ನೋಡ್ ನನ್ನ ಹತ್ರ ಇಷ್ಟ, ಕೈ ಬಿಡು. ಮತ್ತೆ ನನ್ನ ಹತ್ರ ನೋಡಿ ಇಷ್ಟಿದೆ ದುಡ್ಡು. ನಾನು ಹೋಗ್ತೀನಿ. ಹೋಗ್ಲಾ? ತಗೊಂಡೋಗ್ಲಾ? ನಾನು ಹೋಗ್ಬೋದಾ? ಅಯ್ಯೋ, ನಾನು ಜೀಪ್ ತಗೋತೀನಿ. ಇದ್ರಲ್ಲಿ ಜೀಪ್ ತಗೊಳ್ಳಿ. ಜೀಪ್ ತಗೊಂಬಂದು ಹಚ್ಕೊಂಡು ಹೋಗ್ತೀನಿ. ಸರಿ, ಜೀಪ್ ತಗೊಳ್ಳಿ ಅಂತ ನಂಗೆ ದುಡ್ಡು ಕೊಟ್ಟಿದ್ದಾರೆ. ಹುಡುಗಿ ದುಡ್ಡು ಕೊಟ್ಟಿದೆ. ಜೀಪ್ ತಗೊಂಡ್ ಬರ್ತೀನಿ. ಜೀಪ್ ತಗೊಂಡು ನಾನು ಆಟ ಆಡ್ಬೇಕಾ? ನಾನು ಜೀಪ್ ತಗೊಂಡು ಆಟ ಆಡ್ಲಾ ಬೇಡ? ಇವಾಗ ಏನ್ ನೀವು ನೋಡಿದ್ರಲ್ಲ, ಅವ್ರಿಗೆ ಹೇಳಿದ್ ನಾ ಸ್ಪೆಷಲ್ ವ್ಯಕ್ತಿ ಅಂತಂದು. ಅಲ್ಲಿದ್ದ ನಾವು ನಮ್ಮ ರೆಸ್ಟೋರೆಂಟ್ಗೆ KB ಕಲೆಕ್ಷನ್ ತಗೊಳಕೋಸ್ಕರ ವೈರಿಂಗ್ ಎಲ್ಲ ಮಾಡಿಸ್ಬೇಕಿತ್ತು. ಅದಕ್ಕೆ ಬೇಕಾಗಿರೋ ಅರ್ಜಿನ್ ಎಲ್ಲ ಜೋಡಿಸ್ಕೊಂಡು KB ಅವ್ರ ಕೈಯಲ್ಲಿ ಕೊಟ್ವಿ. ಅಲ್ಲಿದ್ದ ನಾವು ಸೀದಾ ATM ಅಲ್ಲಿ ದುಡ್ಡು ಬಿಡಿಸ್ಕೊಳಕಂತ ಬಂದ್ವಿ. ನಮ್ಗೆ ಬೇಕಾಗಿದ್ದು 15,000 ಬೇಕಿತ್ತು. ಆದ್ರೆ ಅಲ್ಲಿ 500 ರೂಪಾಯಿ ನೋಟೇ ಇರ್ಲಿಲ್ಲ, ಬರೀ 100 ಇದ್ವು. ಅದನ್ನೇ 4 ಸರಿ ಬಿಡಿಸಿದ್ವಿ. ನಮ್ದೇನಿಲ್ಲ, ಇನ್ಮೇಲೆ ರೆಸ್ಟೋರೆಂಟ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಅಲ್ಲಿದ್ದ ಸೀದಾ ಮನೆಗೆ ಬಂದು ರೆಡಿಯಾಗಿ ಕಾಲೇಜ್ ಗೊಂಡೆ. ಯಾಕಂದ್ರೆ ಇವತ್ತು ಸ್ವಲ್ಪ ಎಕ್ಸಾಮ್ ಇತ್ತು. ಏನ್ ಮಾಡ್ತೀರಾ, ಇವತ್ತು ನಮ್ಮೂರಲ್ಲಿ ತೇರಿದೆ ಅಂದ್ರೂ ಎಕ್ಸಾಮ್ ಬಿಡಂಗಿಲ್ಲ. ಸೀದಾ ಸೋಗಿ ಬಂದು ಬಂಕಲ್ ಪೆಟ್ರೋಲ್ ಹಾಕ್ಸ್ಕೊಂಡೆ. ಅಷ್ಟಲ್ಲಿ ಹುಡುಗರು ಕೈ ಅಂದ್ರು. ಅವ್ನ್ ಕರ್ಕೊಂಡು ವರ್ಕ್ನಳ್ಳಿ ಬಿಟ್ಟು ಮತ್ತೆ ಮುಂದೆ ಮಲ್ಲಿಂಕಿಲಿ ಒಬ್ಬ ಹುಡುಗ ಡ್ರಾಪ್ ಕೇಳ್ದ. ಅವ್ನ್ ಕರ್ಕೊಂಡು ಕಣ್ವೆಲಿ ಬಿಟ್ಟು ನಾನು ಅರ್ಪಳ್ಳಿ ಕಡೆ ಬಂದ. ಸೀದಾ ಬಂದಿದ್ದೆ ಕಾಲೇಜ್ ಹತ್ರ ಹೋದೆ. ಇವತ್ತು ಹಾಫ್ನಲ್ಲಿ ಇಂಗ್ಲಿಷ್ ಇತ್ತು. ಅದನ್ನೆಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಹೊರಗೆ ಬರೋ ಅಷ್ಟರಲ್ಲಿ 4:58 ಆಗಿತ್ತು. ಇವತ್ತಿನ ಎಕ್ಸಾಮ್ ಚೆನ್ನಾಗಾಯ್ತು. ಊರಲ್ಲಿ ತೇರಿದ್ದ ಕಾರಣ ಎಲ್ಲೂ ತರಬ್ಲಿಲ್ಲ. ಸೀದಾ ಊರ್ ಕಡೆ ಬಂದ. ನನ್ನ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಫೋನ್ ಮಾಡಿದ್ರು. ಮನೆಗೆ ಬಂದವನೇ ಬೇಗ ರೆಡಿಯಾಗಿ ಹೊರಗೆ ಬಂದೆ. ನಾನು ಬಂದಿರೋ ಟೈಮ್ ಕರೆಕ್ಟ್ ಆಗಿತ್ತು. ನಾನು ಬಂದಿರೋ ಸಮಯದಲ್ಲಿ ಎಲ್ಲರೂ ಹೋಗ್ತಿದ್ರು. ಬನ್ನಿ ನಮ್ಮೂರ್ ತೇರು ಯಾವ ತರ ನಡೆಯುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ನೀವೇ ನೋಡಿದ್ರಲ್ಲ ತೇರಂದ್ರೆ ಎಷ್ಟು ಸಡಗರ ಸಂಭ್ರಮ ಅಂತಂದು. ನೀವು ಎಷ್ಟೇ ದೂರ ಇರಿ, ನಿಮ್ಮೂರಲ್ಲಾರು ಯಾವ್ದಾದ್ರು ತೇರಿದ್ರೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ಫ್ಯಾಮಿಲಿ ಎಲ್ಲ ಬಂದಿರುತ್ತೆ. ಆ ಆಂಜನೇಯ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರು ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಸಿಗೋಣ ಒಳ್ಳೆ ಅಪ್ಡೇಟ್ ಜೊತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.